ಅಧ್ಯಕ್ಷತೆಯನ್ನು ವಹಿಸಿದಂಥ ನಾಡೋಜ ಡಾಕ್ಟರ್ ಪಿ ಹುಲಿಕೃಷ್ಣ ಅವರೇ, ಶ್ರೀ ಕಡಿಯಾಳ ನಂಜಪ್ಪನವರ ದತ್ತಿ ಕಾರ್ಯಕ್ರಮ ಪ್ರಥಮ ದತ್ತಿ ಭಾಷಣ ಮಾಡಿರ್ತಕ್ಕಂಥ ಶ್ರೀಮಾನ್ ಬಿ ಎಲ್ ಶಂಕರ್ ಅವರೇ, ಈಗ ತಾನೇ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಜೆ ಬಿ ಶಿವರಾಜ್ ಅವರೇ, ಶ್ರೀಮತಿ ಕಲಾ ಅವರೇ, ಡಾಕ್ಟರ್ ಸತೀಶ್ ಶರಶ್ಚಂದ್ರ ಅವರೇ, ಡಾಕ್ಟರ್ ಜಯಪ್ರಕಾಶ್ ಅವರೇ, ದಿನೇಶ್ ಅವರೇ, ನರೇಂದ್ರ ಅವರೇ, ಶ್ರೀಮಾನ್ ಡಿ ಆರ್ ಪಾಟೀಲ್ ರೇ ಮತ್ತು ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಶ್ರೀಮಾನ್ ದಿನೇಶ್ ಅವರು ಸ್ವಾಗತ ಮಾಡುವಾಗ ಅನೇಕ ಜನರ ಹೆಸರುಗಳು ನೀಡಿದ್ದಾರೆ. ಶ್ರೀಮಾನ್ ರವಿವರ್ಮಕುಮಾರ್, ಶ್ರೀಮತಿ ಸುಶೀಲಮ್ಮ, ಹಾಗೆ ಶಿವರಾಜ್ ಅವರು ಶ್ರೀಮಾನ್ ಕಡಿದಾಳ ಕುಟುಂಬದವರ ಬಗ್ಗೆಯೂ ಹೇಳಿದ್ದಾರೆ. ಅವರೆಲ್ಲರನ್ನ ನಾನು ಅತ್ಯಂತ ಗೌರವದಿಂದ ಮತ್ತೊಮ್ಮೆ ನೆನೆಸ್ತೀನಿ, ಹೇಳ್ತೀನಿ. ಶ್ರೀಮಾನ್ ಜಿ ಬಿ ಶಿವರಾಜ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಾಗ ಬಹುಶಃ ಕಡಿದಾಳ ಮಂಜಪ್ಪನವ್ರ ಬಗ್ಗೆ ಅವರನ್ನು ಕುರಿತು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರ ಮಾತು ಕೇಳಬೇಕು ಅನಿಸ್ತಾ ಇತ್ತು ನನಗೆ. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಭಾಗವಾಗಿದೆ. ನನಗೆ ಭಾಳ ಸಂತೋಷ. ನನ್ನ ಮನಸ್ಸಿನ ಮಾತನ್ನು ಹೇಳ್ತೇನೆ. ಈ ಕಾರ್ಯಕ್ರಮ ಅವರು ಹೇಳಿದಂತೆ ಅವಿಸ್ಮರಣೀಯ ಕಾರ್ಯಕ್ರಮ, ಒಂದು ವಿಶಿಷ್ಟ ಕಾರ್ಯಕ್ರಮ, ಅತ್ಯಂತ ಗೌರವಿತ ಕಾರ್ಯಕ್ರಮ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ ಒಂದೇಲ್ಲ ಒಂದು ಕಾರ್ಯಕ್ರಮ ಆಗ್ತಾ ಇರ್ತವೆ. ಅವು ರಾಜಕೀಯ ಆಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಆಗ್ಬೋದು. ಇಂಥ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಇರ್ತಕ್ಕಂಥ ಈ ಕಾರ್ಯಕ್ರಮ, ವಿಚಾರಗಳು, ಈ ದಿನದ ವಿಚಾರಗಳನ್ನು ನೋಡಿದಾಗ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ. ಇನ್ನೊಂದು ವಿಷಯ ಅಂದರೆ, ಗಾಂಧಿ ಭವನದಲ್ಲಿ ಶ್ರೀಮಾನ್ ಕಡಿದಾಳ ಮಂಜಪ್ಪನವರು ಗಾಂಧಿ ಸ್ಮಾರಕ ನಿಮಿತ್ತ 10 ವರ್ಷ ಅಧ್ಯಕ್ಷರಾಗಿದ್ದು, ಅವರನ್ನು ಕುರಿತು ಈ ಗಾಂಧಿ ಭವನದಲ್ಲಿ ಅವರ ದತ್ತಿ ಕಾರ್ಯಕ್ರಮ ಮಾಡೋದು ಭಾಳ ವಿಶೇಷ ಮತ್ತು ಭಾಳ ಅಭಿಮಾನದ ಸಂಗತಿಯನ್ನು ಕೊಟ್ಟಿದ್ದೀನಿ. ಭಾಳ ಸಂತೋಷ. ಡಾಕ್ಟರ್ ಪಿ ಹುಲಿಕೃಷ್ಣ ಅವರೇ, ಇದೊಂದು ಉತ್ತಮ ಕಾರ್ಯಕ್ರಮವನ್ನು ನೀವು ಏರ್ಪಾಡು ಮಾಡಿದ್ದೀರಿ. ನಿಮಗೂ ನಾನು ಈಗಾಗಲೇ ಭಾಳ ಜನ ತಮಗೆಲ್ಲ ಗೊತ್ತಿದೆ. ಸಾಂದರ್ಭಿಕವಾಗಿ ಕೆಲವೊಂದು ಮಾತುಗಳು ಹೇಳಲೇಬೇಕಾಗ್ತದೆ. ಈ ದಿನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಯಾತಕ್ಕೋಸ್ಕರ ಸೇರಿದ್ದೀವಿ? ಕನ್ನಡ ನಾಡು ಕಂಡ ಅಪರೂಪದ ಅಪರಂಜಿ ವ್ಯಕ್ತಿತ್ವದ ಒಬ್ಬ ನಾಯಕನನ್ನು ಸ್ಮರಿಸುವುದಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಅವರನ್ನು ಗೌರವಿಸುವುದಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಸಾರ್ವಜನಿಕ ಸೇವೆಗೆ, ಸರಳತೆಗೆ, ಪ್ರಾಮಾಣಿಕತೆಗೆ, ಜನಹಿತ ಜನಪರ ಕಾಳಜಿಗೆ ಬಹುಶಃ ಒಂದು ವ್ಯಾಖ್ಯೆ ಆಗಿದ್ದರು ಅನ್ನೋಷ್ಟು ಮಟ್ಟಿಗೆ ಅವರ ವ್ಯಕ್ತಿತ್ವ ಇರೋದ್ರಿಂದ ಅವರನ್ನು ಗೌರವಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ. ಜಯಂತಿ ಕಾರ್ಯಕ್ರಮಗಳು ಮತ್ತು ದತ್ತಿ ಕಾರ್ಯಕ್ರಮಗಳು ಏಕೆ ಮತ್ತು ಯಾರಿಗಾಗಿ? ಜಯಂತಿ ಕಾರ್ಯಕ್ರಮಗಳು ಅಥವಾ ಇಂಥ ದತ್ತಿ ಕಾರ್ಯಕ್ರಮಗಳು ಏಕೆಂದರೆ ಮಹನೀಯರ ಸೇವೆ ಮತ್ತು ಸಾಧನೆಯನ್ನು ಸ್ಮರಿಸುವುದು ಮತ್ತು ಅವರನ್ನು ಗೌರವಿಸುವುದು. ಎರಡನೇದಾಗಿ, ಇಂಥ ಕಾರ್ಯಕ್ರಮದ ಸ್ಫೂರ್ತಿ ಪ್ರೇರಣೆ ಪಡೆದು ಅವರ ಮೌಲ್ಯಗಳನ್ನು ಪಾಲನೆ ಮಾಡಿ
ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದು. ಮೂರನೇದು, ನಾವು ಸಮಾಜಕ್ಕಾಗಿ ಏನಾದರೂ ಮಾಡಬೇಕಂತಕ್ಕಂಥ ಸಂಕಲ್ಪ ಮಾಡಿಕೊಳ್ಳೋದು. ಈ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳು ಪ್ರಸ್ತುತ ಮತ್ತು ಉತ್ತಮ. ಈ ಮಹನೀಯರು ಸಾಧಕರು ತಮ್ಮ ಜನ್ಮದಿನಗಳನ್ನ ಅಥವಾ ಜಯಂತಿಗಳನ್ನ ಆಚರಣೆ ಮಾಡಬೇಕು, ಸ್ಮಾರಕಗಳನ್ನು ಮಾಡಬೇಕು, ಅವರ ಹೆಸರನ್ನು ಜನರು ಕೊಂಡಾಡಬೇಕು ಅಂತ ಅದಕ್ಕಾಗಿ ಬದುಕಲಿಲ್ಲ. ಅವರ ಬದುಕಿನ ಸಾಧನೆಗಳಿಗಾಗಿ ಅವ್ರು ನೆನೆಸ್ಕೊಂಡು ನಮ್ಮ ಬದುಕನ್ನು ಸರಿ ಮಾಡಿಕೊಳ್ಬೇಕು. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಸಾಧಕರಿಗೆ ಕಡಿದಾಳ ಮಂಜಪ್ಪನವ್ರಿಗೆ ನಮಗೆ ಬೇಕಾಗಿದೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡಿದ್ದು ಭಾಳ ಸಂತೋಷ. ಜುಲೈ 10, 1908ರಲ್ಲಿ ಹಾರೋಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿ ಗ್ರಾಮೀಣ ಕಷ್ಟಗಳನ್ನು ಅನುಭವಿಸಿ ಬೆಳೆದವರು ಕಡಿದಾಳ ಮಂಜಪ್ಪನವರು. ಹುಟ್ಟು ನಮ್ಮ ಆಯ್ಕೆಯಲ್ಲ, ಬದುಕು ನಮ್ಮ ಆಯ್ಕೆ. ನಾನು ರಾಜಸ್ಥಾನದಲ್ಲಿ ಚೀಫ್ ಜಸ್ಟಿಸ್ ಆಗಿರುವಾಗ ನಮ್ಮ ಕಾರ್ನ ಮುಂದೆ ಒಂದು ಲಾರಿ ಹೋಗ್ತಾ ಇತ್ತು. ಆ ಲಾರಿ ಮೇಲೆ ಹಿಂದ್ಗಡೆ ಬರೆದಿದ್ರು, आदमी जन्म से भाग्यवान हो सकता है मगर कर्म से महान बनता है. ಮನುಷ್ಯ ಒಬ್ಬ ಮನುಷ್ಯ ಹುಟ್ಟಿನಿಂದ ಭಾಗ್ಯವಾನ ಆಗ್ಬೋದು, ಆದರೆ ಮಹಾನ್ ಆಗೋದಿಲ್ಲ. ಮನುಷ್ಯ ಮಹಾನ್ ಆಗೋದು ಕರ್ಮದಿಂದ ಮಾತ್ರ ಅಂತ. ಶ್ರೀಮಂತರು ಕರ್ಮದಿಂದ ಮಹಾನ್ ಆಗ್ಬೋದು, ಕೇವಲ ಬಡವರಂತಲ್ಲ. ಆದ್ದರಿಂದ ಹುಟ್ಟಿನಿಂದ ನಾವು ಭಾಗ್ಯವಾನರಾಗ್ಬೋದು, ಕರ್ಮದಿಂದ ಮಹಾನ್ ಆಗ್ಬೋದು ಒಬ್ಬದಕ್ಕೆ ಕಡಿದಾಳ ಮಂಜಪ್ಪನವರು ಒಂದು ಉದಾಹರಣೆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಬಡತನ ಕೆಲವೊಂದು ಸಾಮ್ಯಗಳಿರೋದ್ರಿಂದ ನಾನು ವೈಯಕ್ತಿಕವಾದರೂ ಪರವಾಗಿಲ್ಲ ಹಂಚಿಕೊಳ್ಬೇಕಾಗಿದೆ. ನಾನು ಒಂದು ಹಳ್ಳಿಯಿಂದ ಬಂದಿದ್ದೀನಿ. ಬಡತನವನ್ನು ವ್ಯಾಖ್ಯೆಯಿಂದಲೇ ಅನುಭವದಿಂದ ಕಂಡುಕೊಂಡಿದ್ದೀನಿ. ಅವರು ಒಂದು ಹಳ್ಳಿಯಲ್ಲಿ ಹುಟ್ಟಿ, ಕೃಷಿ ಕುಟುಂಬದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅನೇಕ ಸಾರಿ ಬಡತನವನ್ನು ನಾವು ಶಾಪ ಅಂತ ಹೇಳ್ತಿದ್ವಿ. ನನ್ನ ಅನುಭವದಲ್ಲಿ ಮತ್ತು ನನ್ನ ದೃಢವಾದ ವಿಚಾರದಲ್ಲಿ ಬಡತನ ಶಾಪವಲ್ಲ, ಅದೊಂದು ವರ. ಆ ಶಾಪವನ್ನು ವರವನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಅನೇಕ ಗುಣಗಳು ಬೇಕು. ನಮ್ಮ ಪರಿಶ್ರಮ, ನಮ್ಮ ಪ್ರಾಮಾಣಿಕತೆ, ನಮ್ಮ ಕೆಲಸಗಳೆಲ್ಲ ಸೇರಿಕೊಳ್ತಾರೆ. ಆದರೆ ಬಡತನಕ್ಕೆ ಒಮ್ಮೆ ನಾನು ವೈಯಕ್ತಿಕವಾಗಿ ಬಡತನಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಧನ್ಯವಾದಗಳು ಹೇಳ್ತೀನಿ ಅಂದರೆ, ಆ ಬಡತನ ನನ್ನ ಬೆಳವಣಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ನಾನು ಬೆಳೆದಿದ್ರೆ ನನ್ನ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸ್ವಲ್ಪ ದಿವಸಗಳ ಕೆಳಗೆ ಒಬ್ಬರು ನನ್ನ ಇಂಟರ್ವ್ಯೂ ಮಾಡೋರು ಕೇಳಿದರು, ವಾಟ್ ಶೇಪ್ಡ್ ಯುವರ್ ಜುಡಿಷಿಯಲ್ ಫಿಲಾಸಫಿ? ಒಂದು ಮಾತು ಹೇಳಿದೆ, ನನ್ನ ಹಳ್ಳಿ ಗ್ರಾಮಾಂತರ ಪ್ರದೇಶ, ಬಡತನ, ನನಗೆ ಎದುರಾದಂಥ ಸಮಸ್ಯೆ ಮತ್ತು ಸವಾಲುಗಳೇ ನನ್ನ ಜುಡಿಷಿಯಲ್ ಫಿಲಾಸಫಿ ಆಧಾರ ಅಂತ. ಕಣ್ಣಾರೆ ಬಡವರನ್ನ, ಹಳ್ಳಿ ಜನರನ್ನ, ಕಷ್ಟದಲ್ಲಿರ್ತಕ್ಕಂಥ ನೊಂದವ್ರನ್ನ ನಾನು ಕಣ್ಣಾರೆ ನೋಡಿದ್ದೀನಿ, ಅವ್ರ ಮಧ್ಯದಲ್ಲಿದ್ದೀನಿ, ನಾನು ನೋವನ್ನು ಅನುಭವಿಸಿದೆ. ಆದ್ದರಿಂದ ನಾನು ನ್ಯಾಯಾಧೀಶ ವಕೀಲರಾಗಿರುವಾಗ ಮತ್ತು ನ್ಯಾಯಾಧೀಶ ಆಗಿರುವಾಗ ಅನುಕಂಪ, ಮಾನವೀಯ ಟಚ್, ಅದರ ಸ್ಪರ್ಶ, ಇನ್ನೊಬ್ಬರ ಕಷ್ಟಗಳು ಏನೆಂಬುದು ಸದಾ ನನ್ನ ಹೃದಯದಲ್ಲಿದ್ದು ಪ್ರತಿ ಹೆಜ್ಜೆಯಲ್ಲಿ ಕೂಡ ಮಾಡ್ತಕ್ಕಂಥ ಕೆಲಸ ಕಾನೂನು ಚೌಕಟ್ಟಿನಲ್ಲಿ ಮಾಡಿದರೆ ಕೂಡ ಈ ಒಂದು ಜೀವನದ ಅನುಭವ, ಬಡತನದ ಪಾಠದ, ಹಳ್ಳಿಯಿಂದ ಕಲಿತ ಪಾಠಗಳಿಂದ ನನಗೆ ಭಾಳ ಅನುಕೂಲ ಆಯಿತು. ಮತ್ತು ಅನೇಕ ಸಮಸ್ಯೆಗಳು ಮತ್ತು ಸವಾಲುಗಳು ಆ ಕಲಿತಂಥ ಪಾಠಗಳು ನಮಗೆ ಬೆಳೆಯೋದಕ್ಕೆ, ಧೈರ್ಯವಾಗಿ ಎದುರಿಸೋದಕ್ಕೆ ಮತ್ತು ಸಮಾಜಕ್ಕೆ ಮಾಡಬೇಕನ್ನೋದ್ರ ಬಗ್ಗೆ ಒಳ್ಳೆಯ ಸಹಾಯ ಮಾಡ್ತವೆ. ನಾನು
ಶ್ರೀಮಾನ್ ಕಡಿದಾಳ ಮಂಜಪ್ಪನವ್ರನ್ನ ಹತ್ತಿರದಿಂದ ನೋಡ್ತಕ್ಕಂಥ ಅವರೊಡನೆ ಒಡನಾಟ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಂದರ್ಭ, ಒಳ್ಳೆಯ ಅವಕಾಶ ನನಗೂ ಸಿಕ್ಕಿತ್ತು. 1980ರಲ್ಲಿ ನಾನು ಗುಲ್ಬರ್ಗದಿಂದ ಬೆಂಗಳೂರಿಗೆ ವಕೀಲ ವೃತ್ತಿಯಾಗಿ ಬಂದೆ. 80ರಲ್ಲಿ ಅವರು ವಕೀಲ ವೃತ್ತಿ ಹೈಕೋರ್ಟ್ನಲ್ಲಿ ಮಾಡ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ಅವರು ಮೊದಲ ಸಲ ಪರಿಚಯ ಆಯಿತು. ಆದರೆ ನಾನು ನೆಲ್ಲಿ ಕಂಡು ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿದ್ರು. ಭಾಳ ನನಗೊಮ್ಮೆ ಅವ್ರು ನೋಡಿದರೆ ಅನಿಸ್ತಿತ್ತು, ನಾಡಿನ ಮುಖ್ಯಮಂತ್ರಿಯಾದವರು, ಈಗಾಗಲೇ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಮುಖ್ಯಮಂತ್ರಿಯಾದವರು ವಕೀಲ ವೃತ್ತಿ ಮಾಡೋಕ್ಕೆ ಮತ್ತೆ ಬಂದಿದ್ದಾರಾ ಅಂತಕ್ಕಂಥ ಒಳಗೆ ನನಗೆ ಆಶ್ಚರ್ಯ. ಮುಖ್ಯಮಂತ್ರಿ ಆದವರು ನಾವು ಎಲ್ಲ ವಕೀಲರು ಅಂತೇಳಿ ಅವರು ವಕೀಲರ ಜೊತೆಗೆ ಬಂದು ಬೆರೆತು ವಕೀಲರು. ಅದಕ್ಕೆ ಕಾರಣ ಈಗಾಗಲೇ ಶ್ರೀಮಾನ್ ಶಿವರಾಜ್ ಅವರು ಹೇಳಿದ್ದಾರೆ, ಒಂದು ಕಾಯಕ ಮಾಡಬೇಕು, ಒಂದು ಪ್ರಾಮಾಣಿಕತೆಯಿಂದ ಉಪಜೀವನಕ್ಕೆ ಬೇಕಂತಪ್ಪ ಅಂತ ಹೇಳಿದ್ದಾರೆ. ಹತ್ತಿರದಿಂದ ನೋಡಿದ್ದೀನಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕಾರಾಗೃಹ ವಾಸನ ಮಾಡಿದರು. 1952ರಲ್ಲಿ ಶಾಸಕರಾಗಿ ಶ್ರೀಮಾನ್ ಕೆಂಗಲ್ ಹನುಮಂತಯ್ಯನವರ ಕ್ಯಾಬಿನೆಟ್ನಲ್ಲಿ ಕಂದಾಯ ಮಂತ್ರಿಗಳಾದರು. ಈಗಾಗಲೇ ಹೇಳಿದ್ದಾರೆ, ಅವ್ರನ್ನ ಭೂ ಸುಧಾರಣೆಯ ಶಿಲ್ಪಿ ಅಂತ. ವಿಶೇಷವಾಗಿ ಭೂ ಸುಧಾರಣೆಯ ಬಗ್ಗೆ ಆ ಕಡೆ ಗಮನ ಕೊಟ್ಟರು. 19ನೇ ಆಗಸ್ಟ್ 56ರಿಂದ 31 ಅಕ್ಟೋಬರ್ 56ವರೆಗೆ ಕನ್ನಡ ನಾಡಿನ ಮುಖ್ಯಮಂತ್ರಿಯಾಗಿದ್ದರು. ಒಬ್ಬ ಮನುಷ್ಯ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾನೆ ಎಂಬುದು ಮುಖ್ಯ ಇಲ್ಲ, ಅಧಿಕಾರದಲ್ಲಿದ್ದಾಗ ಆತ ಏನು ಮಾಡಿದ್ದಾನೆಂಬುದು ಮುಖ್ಯ. ಅವರು ಕಂದಾಯ ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ರೈತರ ಬಗ್ಗೆ, ಜನಹಿತದ ಬಗ್ಗೆ ಕಾಳಜಿಸಿಕೊಂಡು ಭೂ ಸುಧಾರಣೆ ಶಿಲ್ಪಿ ಅಂತ ಹೇಳುವಾಗ ಒಂದು 4-5 ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಬೇಕು. ಗೈರ್ಹಾಜರಾತಿ, ಭೂ ಒಡೆತನ ನಿರ್ಮೂಲನ, ಕೃಷಿಕರಿಗೆ ಅವರ ಹಕ್ಕುಗಳ ಮಾನ್ಯತೆ, ಭೂಪಾಲನಾ ವ್ಯವಸ್ಥೆ ಅಟೆಂಡೆನ್ಸಿ, ಇದ್ರ ಬಗ್ಗೆ. ನಂತರದ ಭೂ ಸುಧಾರಣೆ ಕಾಯ್ದೆಯನ್ನು ಬಂತಲ್ಲ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961, ಆ ಭೂ ಸುಧಾರಣೆ ಕಾಯ್ದೆಗೆ ಶ್ರೀಮಾನ್ ಕಡಿದಾಳ ಮಂಜಪ್ಪನವರು ಹಾಕಿಕೊಟ್ಟಂಥ ಬುನಾದಿನೇ ಕಾರಣ ಅಂತ ಕೊಡ್ತಾ ಇದ್ರು. ಆ ದೃಷ್ಟಿಯಿಂದ ಅವರು ರೈತರ ಬಾಳಿಗೆ, ನಮ್ಮ ದೇಶ ವಿಶೇಷವಾಗಿ ಕೃಷಿಕರ ದೇಶ, ರೈತರ ಬಾಳಿಗೆ ಎಷ್ಟೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಅವರ ಜೀವನ ಮತ್ತು ಸಾರ್ವಜನಿಕ ಜೀವನ ನೋಡಿದಾಗ ಅವರ ಕಣಕಣದಲ್ಲಿ ರೈತನ ಬದುಕಿನ ಮಿಡಿತ ಇತ್ತು ಅಂತ ಕಾಣ್ತದೆ. ಅದಕ್ಕೆ ಈ ಭೂ ಸುಧಾರಣೆ ಕಾಯ್ದೆ, ಭೂ ಸುಧಾರಣೆ ಬಗ್ಗೆ ಮಾಡಿ ಎಲ್ಲ ವಿಷಯಗಳಲ್ಲಿ ಗಾಂಧಿ ವಿಚಾರ, ಗಾಂಧೀಜಿಯವರ ಬಗ್ಗೆ, ಅವ್ರ ವಿಚಾರಗಳ ಬಗ್ಗೆ ಮಾತನಾಡೋರು, ವಾದ ಮಾಡೋರು ಬಹಳ ಇದ್ದಾರೆ. ಅದರ ನಿಜ ಅರ್ಥದಲ್ಲಿ ಗಾಂಧಿವಾದಿಗಳ ಸಂಖ್ಯೆ ಕಡಿಮೆ. ನಿಜ ಅರ್ಥದಲ್ಲಿ ಗಾಂಧಿವಾದಿಗಳು, ಗಾಂಧಿಯ ಅನುಯಾಯಿಗಳು, ಗಾಂಧೀಜಿಯ ವಿಚಾರಗಳನ್ನು ಅನುಷ್ಠಾನಕ್ಕೆ ತಂದು ಜೀವನದಲ್ಲಿ ನಡ್ಕೊಂಡವರು ಕಡಿಮೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಕಡಿಮೆ ಅಥವಾ ವಿರಳರ ಸಂಖ್ಯೆಯಲ್ಲಿ ಶ್ರೀಮಾನ್ ಕಡಿದಾಳ ಮಂಜಪ್ಪನವರು ಒಬ್ಬರು ಅಂತ ನಿಸ್ಸಂದೇಹವಾಗಿ ನಾನು ಹೇಳ್ತೇನೆ. ಎಲ್ಲ ರೈತರ ಬಗ್ಗೆ, ಗಾಂಧಿ ವಿಚಾರದ ಬಗ್ಗೆ, ಸಾರ್ವಜನಿಕ ಸೇವೆ ಮತ್ತು ದೇಶ ಪ್ರೇಮ ಅವರಲ್ಲಿ ಸದಾ ಇದ್ದು, ಎಲ್ಲ ಕಾಲದಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ, ಅದರಲ್ಲೂ ರಾಜಕಾರಣದಲ್ಲಿ ಪ್ರಾಮಾಣಿಕತೆ, ಸರಳತೆ ಮತ್ತು ನೈತಿಕತೆಯನ್ನು ಜೀವಂತವಾಗಿಟ್ಟುಕೊಂಡಂಥ ರಾಜಕೀಯ ಕ್ಷೇತ್ರದಲ್ಲಿ ಭಾಳ ವಿರಳ
ಅತ್ಯಂತ ವಿರಳರಲ್ಲಿ ವಿರಳ ಕಡಿದಾಳ ಮಂಜಪ್ಪುರ ಅವರು ಅಂತ ಒಂದು ಮಾತನ್ನು ಹೇಳ್ತಾರೆ. ಕಡಿದಾಳ ಮಂಜಪ್ಪನವರು ಕೇವಲ ರಾಜಕಾರಣಿಗಳಾಗಿರಲಿಲ್ಲ, ಅವರು ಚಿಂತಕರು, ಸಾಹಿತಿಗಳು. ಅವರ ಪಂಜರಳ್ಳಿಯ ಪಂಜು, ಅವರ ನನಸಾಗದ ಕನಸು, ಆತ್ಮಚರಿತ್ರೆ, ಅನೇಕ ಕೃತಿಗಳನ್ನು ಆದರ್ಶ ಮತ್ತು ವಾಸ್ತವಗಳ ಸಂಘರ್ಷವನ್ನು ಅವರು ಬರೆದಿದ್ದಾರೆ. ಅವ್ರ ಕೃತಿಗಳಲ್ಲಿ ಅದು ನೋಡ್ಬೋದು. ಪ್ರಾಮಾಣಿಕ ರಾಜಕೀಯಕ್ಕೆ, ಸಾರ್ವಜನಿಕ ಮತ್ತು ನ್ಯಾಯಬದ್ಧತೆಗೆ, ವಿನಮ್ರ ನಾಯಕತ್ವಕ್ಕೆ ಈ ದಿನಮಾನಗಳಲ್ಲಿ ಅತ್ಯಂತ ಪ್ರಸ್ತುತ ಉದಾಹರಣೆ ಅಂದರೆ ಕಡಿದಾಳ ಮಂಜಪ್ಪನವರು. ನಾಯಕರಲ್ಲಿ 3 ಬಗೆ. ಜನರ ಮನಸ್ಸು ಗೆದ್ದವರು ನಾಯಕರಾಗ್ತಾರೆ. ಜನರ ಹೃದಯಗಳನ್ನು ಗೆದ್ದವರು ಶ್ರೇಷ್ಠ ನಾಯಕರಾಗ್ತಾರೆ. ಜನರ ಆತ್ಮಗಳನ್ನು ಗೆದ್ದವರು ಅಸಾಧಾರಣ ನಾಯಕರಾಗ್ತಾರೆ. ಆದ್ದರಿಂದ ಕಡಿದಾಳ ಮಂಜಪ್ಪನವರು ಅಸಾಧಾರಣ ನಾಯಕರ ಗುಂಪಿಗೆ ನಾವು ಸೇರಿಸ್ಬೋದು ಅಂತ ಕೊಂಡ್ಕೊಳ್ತೀನಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಸರ್ವಾನುಮತ ಇದೆ ಅಂತಲೂ ಅಂದ್ಕೊಳ್ತೀನಿ. ಯಾವ ಅನುಮಾನ ಇಲ್ಲ ಅಂತ ಅಂದ್ಕೊಳ್ತೀನಿ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಈ ನಾಯಕರ ಬಗ್ಗೆ ಹೇಳಿದೆ. ಎಲ್ಲ ಕ್ಷೇತ್ರಗಳಲ್ಲಿ ನಾಯಕರಿದ್ದಾರೆ. ನಾನು ಮುಂದಿರತಕ್ಕಂಥ 2 ನಿಮಿಷದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾಯಕರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೇನೆ. ನಾನು ನಾಯಕರ 3 ಕ್ಯಾಟಗರಿ ಹೇಳಿದೆ. ನಾನು ಜನಮತ, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೆ ಚುನಾವಣೆ ನಡೀತವೆ. ಚುನಾವಣೆಗೆ ಜನ ಕಂಟೆಸ್ಟ್ ಮಾಡ್ತಾರೆ, ಆರಿಸ್ತಾರೆ. ಚುನಾಯಿತರಾದಂಥ ಜನಪ್ರತಿನಿಧಿಗಳು ಅವ್ರಿಗೇನು ಮತಗಳು ಸಿಗ್ತಾವಲ್ಲ, ಜನಮತಗಳು ಜನಹಿತಕ್ಕಾಗಿ, ಸ್ವಹಿತಕ್ಕಾಗಿ ಅಲ್ಲ ಎಂಬುದು ಮೊದಲಿರಬೇಕು. ಜನಮತಕ್ಕಾಗಿ, ಸ್ವಹಿತಕ್ಕಾಗಿ ಅಲ್ಲ ಎಂಬುದನ್ನು ಅದು ಲಕ್ಷ್ಯದಲ್ಲಿಟ್ಕೋಬೇಕಾಗ್ತದೆ. ಸಿಕ್ಕಂಥ ಅವಕಾಶ, ಯಾವುದೇ ಒಂದು ಅವಕಾಶ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಾಗ, ಅಧಿಕಾರ ಸಿಕ್ಕಾಗ, ಸಿಕ್ಕಂಥ ಕುರ್ಚಿ ಮೇಲೆ ಕೊಡುವಾಗ ಆ ಕುರ್ಚಿ ಸೇವೆಗಾಗಿದೆ, ದರ್ಪಕ್ಕಾಗಿ ಅಲ್ಲ ಅನ್ನೋ ಮಾತನ್ನು ಚುನಾಯಿತ ಅಧಿಕಾರಿಗಳು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ದೇಶದಲ್ಲಿ 140 ಕೋಟಿಗಿಂತ ಹೆಚ್ಚು ಇರ್ತಕ್ಕಂಥ ನಮ್ಮ ದೇಶದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ಸರ್ಕಾರದಲ್ಲಿ, ಆಡಳಿತದಲ್ಲಿ ತೆಗೆದುಕೊಳ್ತಕ್ಕಂಥ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ನಾಗರಿಕರ ಮೇಲೆ ಪರಿಣಾಮ ಮಾಡ್ತವೆ. ಆದ್ದರಿಂದ ಬಹಳ ದೊಡ್ಡ ಜಿಮ್ಮೆದಾರಿ. ಅಲ್ಲಿ ಕೆಲಸ ಮಾಡುವಾಗ ನಾನು ಈಗಾಗಲೇ ಹೇಳಿದಂತೆ ಸ್ವಹಿತ ಅಲ್ಲ, ಸಿಕ್ಕಿದೆ. ಅವ್ರು ತೆಗೆದುಕೊಡ್ತಕ್ಕಂಥ ಅನೇಕ ನಿರ್ಧಾರಗಳು ಜನರ ಮೇಲೆ ಪರಿಣಾಮ ಆಗ್ತಾ ಇದೆ. ಆದ್ದರಿಂದ ಪ್ರಾಮಾಣಿಕ, ಸರಳ, ಜನರ ಕಾಳಜಿದಂಥ, ಸ್ವಾರ್ಥ ಮರೆತು ದೇಶಕ್ಕಾಗಿ ಸೇವೆ ಮಾಡತಕ್ಕಂಥ ನಾಯಕರು ಬೇಕಾಗಿದ್ದಾರೆ. ನಮ್ಮ ಸಂವಿಧಾನ ಭಾಳ ಚೆನ್ನಾಗಿ, ಸಂವಿಧಾನ ನಾಯಕರಾದವರು ರಾಜಕೀಯದಲ್ಲಿ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಮೊದಲನೇ ಕ್ವಾಲಿಟಿ ಅವರಿಗೆ. ಆ ರೀತಿ ಆದಾಗ ನಮ್ಮ ಸಂವಿಧಾನ ಭಾಳ ಚೆನ್ನಾಗಿದೆ. ಆದರೆ ಅದರ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ಅದು ಅವಲಂಬಿಸಿದೆ. ಯಾವ ರೀತಿ ವಿ ಹ್ಯಾವ್ ಎಕ್ಸಲೆಂಟ್ ಕಾನ್ಸ್ಟಿಟ್ಯೂಷನ್, ಇದು ಗೋಲ್ಡನ್ ಡಿಕ್ಲರೇಷನ್. ಬಟ್ ಅಷ್ಟೇ ಸಾಕ, ಎಲ್ಲಿವರೆಗೆ ಆ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಪರವಾಗಿ, ಸಂವಿಧಾನದ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಜನ ಒಂದು ಒಳ್ಳೆಯ ಚರಿತ್ರೆ ಇದ್ದವರು ಸಿಗೋದಿಲ್ವೋ ಅಲ್ಲಿವರೆಗೆ ಸಂವಿಧಾನದ ಆಶಯಗಳು
ಅಷ್ಟೊಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಭಾಳ ಸತ ಹೇಳ್ತಾರೆ ಏನ್ರಿ ಈಗ ರೋಲ್ ಮಾಡೆಲ್ಸ್ ಇಲ್ಲ ಅಂತ, ಆದರ್ಶಗಳ ಕೊರತೆ ಇದೆ ಅಂತ. ರೋಲ್ ಮಾಡೆಲ್ಸ್ ಇಲ್ಲ ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆಗೆ, ಸರಳತೆಗೆ, ಪ್ರಾಮಾಣಿಕತೆಗೆ ಏನಾದರೂ ರೋಲ್ ಮಾಡೆಲ್ ಬೇಕಾದರೆ ಕಡಿದಾಳ ಮಂಜಪ್ಪನವರು ರೋಲ್ ಮಾಡೆಲ್ ಸಾಕಲ್ವಾ ಅಂತ. ಕಡಿದಾಳ ಮಂಜಪ್ಪನವರು ಈ ವಿಷಯದಲ್ಲಿ ದೊಡ್ಡ ರೋಲ್ ಮಾಡೆಲ್ ಅಥವಾ ಆದರ್ಶ ವ್ಯಕ್ತಿ ಅಂತ ಅಂದ್ಕೊಳ್ತೀವಿ. ಈ ಪ್ರಥಮ ದತ್ತಿ ಕಾರ್ಯಕ್ರಮಕ್ಕೆ ಶ್ರೀಮಾನ್ BL ಶಂಕರ್ ಅವರನ್ನ ಆಹ್ವಾನಿಸಿ ಅವರು ಈ ದಿನ ಪ್ರಥಮ ದತ್ತಿ ಕಾರ್ಯಕ್ರಮದಲ್ಲಿ ಪ್ರಥಮ ದತ್ತಿ ಉಪನ್ಯಾಸ ಮಾಡಲಿದ್ದಾರೆ. ಶ್ರೀಮಾನ್ BL ಶಂಕರ್ ಅವರು ಸಂವಿಧಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಸಂವಿಧಾನವನ್ನು ಅರಿತವರು ಅಷ್ಟೇ ಅಲ್ಲ, ಸಂವಿಧಾನದಲ್ಲಿ ನುರಿತವರಂತೂ ಹೇಳ್ಬೋದು. ಯಾಕಂದರೆ ಸಂವಿಧಾನಕ ಸಂಸ್ಥೆಗಳಲ್ಲಿ ಅವರು ಅಧಿಕ ಬೇರೆ ಬೇರೆ ಕೆಪಾಸಿಟಿಯಲ್ಲಿ